ಸೊ ನಾವೆಲ್ಲರೂ ಕೂಡ ಈಗ ನರಸಿಂಹಪುರದ ಚಾರಣ ಮಾಡ್ತಾ ಇದೀವಿ. ನಾನೊಂದ್ 2 ಕ್ವಶನ್ಸ್ ಕೇಳ್ತೀನಿ ಅಷ್ಟೇ. ಅದಾದ್ಮೇಲೆ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಮಾಡಿದ್ರ ಮುಂಚೆ ಸರ್ ನಿಮ್ಮ ಹೆಸರು? ರಾಹುಲ್. ಟ್ರೆಕ್ ಮಾಡಿದ್ರ ಮುಂಚೆ? ಇಷ್ಟು ಮಾಡಿಲ್ಲ ಸರ್, ನಾರ್ಮಲ್ ಟ್ರೆಕ್ ಬೇಕು ಅಂತ ಬಂದಿದ್ದಲ್ಲ ಲಾಸ್ಟ್ ನೀವು ಸುತ್ತ ಕೂತು ಆಮೇಲೆ ಎಲ್ಲ ಕ್ಯಾಪ್ಚರ್ ಮಾಡಿ ರೋಡ್ ಮಾಡ್ಬಿಡ್ತಾರೆ. ಸರಿ, ಸೊ ಆಗುಂಬೆ ಅಂತ ತಕ್ಷಣ ಫಸ್ಟ್ ನಿಮ್ ಟೋಟಲ್ ಏನ್ ಬರುತ್ತೆ? ಮಳೆ. ನೆಕ್ಸ್ಟ್ ರೈನ್ ಫಾರೆಸ್ಟ್ ಒಂದಾಯ್ತು. ಇನ್ನೊಂದು ಸನ್ರೈಸ್. ಪಿಂಕ್ ಯಾರು ಹೇಳಿದ್ರಿ ನೀವು? ಓಕೆ. ನೆಕ್ಸ್ಟ್ ಲೀಚಸ್ ಇಸ್ ಆಲ್ವೇಸ್ ಬೆಸ್ಟ್ ಫ್ರೆಂಡ್ಸ್ ಆಫ್ ಟ್ರೆಕರ್ಸ್. ಸರ್ ಲಾಯರ್. ಸೊ ನಾವು ಆಗುಂಬೆ ಅಂತ ಬಂದಾಗ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ. ಹಾಗೆ ನಮ್ದು ದಕ್ಷಿಣ ಭಾರತ ಚಿರಾಪುಂಜಿ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಅತಿ ಹೆಚ್ಚು ಕಾಳಿಂಗ ಸರ್ಪಗಳಿರುವಂತಹ ಒಂದು ಪ್ರದೇಶ ಇದು. ಎಲ್ಲಿ ಕಾಳಿಂಗ ಸರ್ಪಗಳು ಇರ್ತಾವೋ ಅಲ್ಲಿ ರೈನ್ ಫಾರೆಸ್ಟ್ ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಂತ ಹೇಳಿ ಸೈಂಟಿಫಿಕಲಿ ಪ್ರೂವ್ ಆಗಿರುವಂತದ್ದು. ಸೊ ಕಾಳಿಂಗ ಸರ್ಪ ಎಲ್ಲಿ ಇರುತ್ತೋ ಅಲ್ಲಿ ಸೈಂಟಿಫಿಕಲಿ ಬ್ಯಾಲೆನ್ಸ್ಡ್ ಇರುತ್ತೆ. ಇದನ್ನ ಫಸ್ಟ್ ಆಗುಂಬೆಯಲ್ಲಿ ಕಾಳಿಂಗ ಸರ್ಪ ಅತಿ ಹೆಚ್ಚು ಇದಾವೆ ಅಂತ ಹೇಳ್ಬಿಟ್ಟು ರೋಮನಸ್ ವರ್ಟಿಕಸ್ ಅಂತ ಹೇಳ್ಬಿಟ್ಟು ಅವರು ಕಂಡುಹಿಡಿತಾರೆ. ಅದಾದ್ಮೇಲೆ ಒಫಿಯೋಫೋಗಸ್ ಕಾಳಿಂಗ ಅಂತ ಹೇಳಿ ಗೌರಿಶಂಕರ್ ಸರ್ ಇವಾಗ ಕಾಳಿಂಗ ಕೇರ್ ಅಂತ ಹೇಳಿ ಒಂದು ಸಂಸ್ಥೆ ನಡೆಸ್ತಾ ಇದ್ದಾರೆ, ಅವ್ರು ನೇಮ್ ಇಡ್ತಾರೆ. ಇನ್ನೊಂದು ಸಂಸ್ಥೆ ಬಂದ್ಬಿಟ್ಟು ARRS ಮಳೆಕಾಡು ಸಂಶೋಧನಾ ಕೇಂದ್ರ, ಆಗುಂಬೆ ರೈನ್ ಫಾರೆಸ್ಟ್ ರಿಸರ್ಚ್ ಸ್ಟೇಷನ್ ಅಂತ ಹೇಳಿ ಕರೀತಾರೆ. ಸೊ ಅದನ್ನ ಇವಾಗ ಅಜಯಗಿರಿ ಅನ್ನೋರು ಲೀಡ್ ಮಾಡ್ತಾ ಇದ್ದಾರೆ. ಸೊ ಹಾಗೇನೆ ಇಲ್ಲಿ ಟ್ರೆಕ್ ಮಾಡುವಂತ ಸ್ಥಳಗಳು 2 ಇದಾವೆ. ಒಂದು ನರಸಿಂಹ ಪರ್ವತ, ಇನ್ನೊಂದು ಒನಕೆಬ್ಬಿ. ಸೊ ಒನಕೆಬ್ಬಿ ನಾವು ಆಗುಂಬೆನಲ್ಲಿ ಸನ್ಸೆಟ್ ನೋಡ್ಬೇಕಾದ್ರೆ ರೈಟ್ ಸೈಡ್ ಅಲ್ಲಿ ಒಂದು ವಾಟರ್ ಫಾಲ್ಸ್ ಕಾಣುತ್ತೆ. ಅದು 4+4 ಟ್ರೆಕ್ಕಿಂಗ್ ಇರುತ್ತೆ. ಸೊ ಇವಾಗ ಪ್ರೆಸೆಂಟ್ ಒನಕೆಬ್ಬಿ ಕ್ಲೋಸ್ ಇದೆ, ಬಿಡ್ತಾ ಇಲ್ಲ, ಸೆಕ್ಯೂರಿಟಿ ಪರ್ಪಸ್ ಬಿಡ್ತಾ ಇಲ್ಲ. ಸೊ ಇವಾಗ ನರಸಿಂಹ ಪರ್ವತ. ಸೊ ನರಸಿಂಹ ಪರ್ವತ ನಾವು ಮಲ್ಲಂದೂರಲ್ಲಿ ಶುರು ಮಾಡ್ತೀವಿ. ಇದು ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಮಲ್ಲಂದೂರು ಇರುವಂತದ್ದು. ಸೊ ಹಾಗೇನೆ ಇದೇ ಟ್ರೆಕ್ ನಾವು ಕಿಗ್ಗದಲ್ಲಿ ಎಂಡ್ ಮಾಡ್ತೇವೆ. ಕಿಗ್ಗಕ್ಕೆ ಏಷಿಯಂಟ್ ಪೀರಿಯಡ್ ಅಲ್ಲಿ ಕಗ್ಗ ಅಂತ ಕರೀತಾ ಇದ್ರು. ಈಗ ನಮ್ ಕಿಗ್ಗ ಅಂತ ಹೇಳಿದ್ನಲ್ಲ, ಸೊ ಇದು ಬಂದು ಚಿಕ್ಕಮಗಳೂರು ಡಿಸ್ಟಿಕ್ ಶೃಂಗೇರಿ ತಾಲೂಕಲ್ಲಿ ಬರುತ್ತೆ. ಸೊ ನಾವು ಅದು ಬಂದ್ಬಿಟ್ಟು ನಮಗೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಲ್ಲಿ ಬರುತ್ತೆ. ಇದು ಕೂಡ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಡಿವಿಷನ್ ಅಲ್ಲಿ ಬರುತ್ತೆ. ಅದು ಕುದುರೆಮುಖ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಬರುತ್ತೆ. ಸೊ ನಾವು ಫಸ್ಟ್ ಬರ್ಕಣ ವಾಟರ್ ಫಾಲ್ಸ್ ಹೋಗ್ತೀವಿ. ನೀವು ಬಂಡೆಜನಲ್ಲಿ ಹೇಗೆ ನಾವು ಮೇಲಿಂದ ನೋಡ್ತೀವೋ ಇದು ಕೂಡ ಹಾಗೇನೆ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡ್ತೇವೆ. ಸೊ ಬರ್ಕಣ ಜಲಪಾತ, ಈ ರಿವರ್ ಇದೆಯಲ್ಲ, ಇದು ನರಸಿಂಹಪುರದಲ್ಲಿ ಹುಟ್ಟುತ್ತೆ. ಸೀತಾ ಅಂತ ಹೇಳ್ಬಿಟ್ಟು ನದಿ ಕರೀತಾರೆ. ಆ ಹುಟ್ಟುವಂತ ಜಾಗದಲ್ಲಿ 2 ಪಾಂಡ್ ಬರುತ್ತೆ. ಆ ಪಾಂಡ್ಗೆ ನಾವು ಪಾಪ ಮತ್ತೆ ಪುಣ್ಯಕೊಳ ಅಂತ ಕರಿತೀವಿ. ಸೊ ಅನ್ಕೊಳ್ಳೋಣ, ಒಂದ್ ಕಡೆ ಸ್ನೇಕ್ ಬೈಟ್ ಆಗತ್ತೆ. ಸೊ ಸ್ನೇಕ್ ಬೈಟ್ ಆದಾಗ ಏನಾಗುತ್ತೆ ಅಂದ್ರೆ ನನಗೆ ಇಲ್ಲಿ ಸ್ನೇಕ್ ಬೈಟ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ನನಗೆ ಇವಾಗ ಎಕ್ಸಾಕ್ಟ್ ಈ ಜಾಗದಲ್ಲಿ ಸ್ನೇಕ್ ಬೈಟ್ ಆಗಿದೆ. ಸೊ ಸ್ನೇಕ್ ಬೈಟ್ ಆದಾಗ ಏನಾಗುತ್ತೆ, ನಮ್ದು ಅದು ವಿಷ ಹಾವ ಅಥವಾ ವಿಷ ಇಲ್ಲೇ ಇರೋ ಹಾವ ಅಂತ ಫಸ್ಟ್ ನೋಡ್ಕೊಳ್ಬೇಕು. ನೋಡ್ಕೊಂಡು ನೇಮ್ ಗೊತ್ತಾಗಿಲ್ಲ ಅಂತ ಅನ್ಕೊಳ್ಳೋಣ, ಒಂದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ. ಎಲ್ಲಿ ನಿಯರೆಸ್ಟ್ ಹಾಸ್ಪಿಟಲ್ ಇದೆಯೋ ಫಸ್ಟ್ ಹಾಸ್ಪಿಟಲ್ ಹೋಗ್ಬಿಟ್ಟು ಅವರಿಗೆ ತಿಳಿಸೋಣ. ನಾವೇನ್ ಮಾಡ್ತೀವಿ, ಸೊ ಮೂವಿಗಳನ್ನ ನೋಡಿರ್ತೀವಿ ಅಥವಾ ಯಾರೋ ವಯಸ್ಸಾದರು ಅಥವಾ ಮನೇಲಿ ಯಾರೋ ಹೇಳಿರ್ತಾರೆ, ಹಾವು ಕಚ್ಚಿದ ತಕ್ಷಣನೇ ಇಲ್ಲಿ ದಾರ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಸೊ ಓಕೆ, ನಾವು ದಾರ ಕಟ್ಟೋಣ ಸರ್, ಏನ್ ತೊಂದರೆ ಇಲ್ಲ. ದಾರ ಕಟ್ಟಿದ್ಮೇಲೆ ಏನಾಗುತ್ತೆ, ಈ ಕಡೆಯಿಂದ ಈ ಕಡೆಗೆ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಈ ಪಾರ್ಟ್ ಇಷ್ಟು ಡೆಡ್ ಆಗತ್ತೆ. ಅದು ವಿಷ ಇಲ್ದಿರೋ ಹಾವಾಗಿರತ್ತೆ. ಈ ಪಾರ್ಟ್ ಅಷ್ಟು ಡೆಡ್ ಆಗೋಗ್ಬಿಡುತ್ತೆ. ಸೊ ಯಾವ ಹಾವು ಅಂತ ತಿಳ್ಕೊಳ್ಳೋಣ. ತಿಳ್ಕೊಂಡಾದ್ಮೇಲೆ ನಿಯರೆಸ್ಟ್ ಎಲ್ಲ ಹಾಸ್ಪಿಟಲ್ ಇರುತ್ತೆ. ಒಂದಿನ ಅದು ವಿಷ ಹಾವೇ ಆಗಿದ್ರು ಕೂಡ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕು. ನಾವು ಬೇಕಾದ್ರೂ ಶೂ ಮ್ಯಾಂಡೇಟರಿ, ಶೂ ಹಾಕೊಂಡೋಗಿ. ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದು ಲೀವ್ಸ್ ಇರುತ್ತೆ. ಸೊ ನಾವು ಬೈ ಮಿಸ್ ಆಗಿ ತುಳಿತೀವಿ ಅನ್ಕೊಳ್ಳೋಣ. ಮಂಡೆ ತುಳಿದ್ರೆ ಓಕೆ, ಕಚ್ಚೋದು ರಿಯಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ನಾವು ಬಾಲ ತುಳಿತೀವಿ, ಕಚ್ಚಿ ಬಿಡುತ್ತೆ. ಶೂ ಇದ್ರೆ ನಮ್ಗೆ ಸ್ವಲ್ಪ ಸೇಫ್ ಇರುತ್ತೆ. ಸೊ ಹಾಗೇನೆ ಟ್ರೆಕ್ ಮುಂದೆ ಹೋಗ್ತಾ ಇರ್ತೀರಾ, ಸ್ವಲ್ಪ ಜನ ಹಿಂದೆ ಉಳ್ಕೊಳ್ತೀರಾ, ಫೋಟೋ ತಗೊಳ್ಳೋದಿರ್ತೀರಾ, ಸುಸ್ತಾಗುತ್ತೆ. ನಿಮ್ಗೆಲ್ಲರೂ ರೆಸ್ಟ್ ಬೇಕು ಅಂದಾಗ ಗೈಡ್ಗೆ ಮತ್ತೆ ಟ್ರೆಕ್ ಲೀಡ್ಗೆ ಇನ್ಫಾರ್ಮ್ ಮಾಡಿ. ಸೊ ಏನಾಗುತ್ತೆ, ಫಸ್ಟ್ ಟೈಮ್ ಅಲ್ವಾ, ಫಸ್ಟ್ ಟೈಮ್ ಟ್ರೆಕ್ ಮಾಡೋರು ಸ್ವಲ್ಪ ಮುಂದೆ ಇರಿ ಆಯ್ತಾ. ಏನಕ್ಕೆ ಅಂತಂದ್ರೆ ಹಿಂದೆ ಇದ್ದಾಗ ಗೊತ್ತಿರಲ್ಲ ಹೇಗಿರುತ್ತೆ, ಟ್ರಯಲ್ಸ್ ಹೇಗಿರುತ್ತೆ ಅಂತ ಗೊತ್ತು. ಮುಂದೆ ಇದ್ದಾಗ ಸ್ವಲ್ಪ ಬೇಗ ಮುಂದೆ ಹೋಗ್ತೀರಾ. ಮುಂದೆ ಇರೋದ್ರೆ ಬೆನಿಫಿಟ್ ಜಾಸ್ತಿ ಸರ್. ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಸುಸ್ತಾಯ್ತು ಅಂದ್ರೆ ಕುತ್ಕೊಳ್ಬಹುದು. ಹಿಂದೆ ಇದ್ದಾಗ ಒಂದು ಹಿಂದೆನೆ ಆಗ್ತಾ ಹೋಗ್ತಾರೆ. ಹಾಗೆ ಸರ್, ನಿಮ್ಮ ಅದಾದ್ಮೇಲೆ ಒಂದು ರಿಕ್ವೆಸ್ಟ್ ಇದೆ, ಆದ್ರೆ ದಯವಿಟ್ಟು ಪಾಲನೆ ಮಾಡಿ. ನಾವೆಲ್ಲರೂ ಕೂಡ ಕಾಡ್ನ ನೋಡಕ್ ಬರ್ತಾ ಇದೀವಿ. ಸೊ ಆದಷ್ಟು ಎಲ್ಲರೂ ಪ್ಲಾಸ್ಟಿಕ್ ಕಂಡ್ರೆ ಸ್ವಲ್ಪ ಎತ್ಕೊಂಡೋಗಿ, ಯಾವ್ದೇ ಕಾರಣಕ್ಕೂ ಪ್ಲಾಸ್ಟಿಕ್ ನ ಬಿಸಾಕ್ಬೇಡಿ. ಹಾಗೇನೆ ಇನ್ನೊಂದು ಹಂಬಲ್ ರಿಕ್ವೆಸ್ಟ್, ಆದ್ರೆ ಪ್ರಯತ್ನ ಮಟ್ಟು ನೋಡಿ. ಎಲ್ಲರೂ ಜನ್ಮದಿನ ಒಂದೊಂದು ಗಿಡ ನೆಡ್ತಾ ಹೋಗಿ. ಆದಷ್ಟು ನಾವು ಅರಣ್ಯವನ್ನು ಉಳಿಸೋಣ. ಸೇವ್ ದ ವೈಲ್ಡ್ ಲೈಫ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.